ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 30 ಅಕ್ಟೋಬರ್ 2025 ನಿಫ್ಟಿ 50ನಲ್ಲಿ ಏನಾಯಿತು, ಹಾಗೆ ಚಿನ್ನದ ಬೆಲೆ ಕಚ್ಚಾ ತೈಲದ ಬೆಲೆ ನೋಡ್ಕೊಂಬರೋಣ ಬನ್ನಿ. ಕಮೋಡಿಟಿ ಮಾರ್ಕೆಟಲ್ಲಿ ನಾವು ನೋಡಿದ್ರೆ 24 ಕ್ಯಾರೆಟ್ ಚಿನ್ನದ ಬೆಲೆ ಬಂದು ಇವತ್ತು ಪ್ರತಿಯೊಂದು ಗ್ರಾಮ್ ಬಂದು ಬೆಂಗಳೂರಿನಲ್ಲಿ 12,148 ರೂಪಾಯಿ ಆಗಿದೆ. ಪ್ರತಿ 100 ಗ್ರಾಮ್ ಚಿನ್ನದ ಬೆಲೆ ಬಂದು 12,14,800 ರೂಪಾಯಿ ಆಗಿದೆ. ನಿನ್ನೆ ಹೋಲಿಸಿದ್ರೆ ಪ್ರತಿ ಗ್ರಾಮಲ್ಲಿ 92 ರೂಪಾಯಿನ ಇಳಿಕೆ, ಹಾಗೆ ಪ್ರತಿ 100 ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಸುಮಾರು 9,200 ರೂಪಾಯಿನ ಇಳಿಕೆ ಆಗಿದೆ. ಹಾಗೆ ನಾವು 22 ಕ್ಯಾರೆಟ್ ಚಿನ್ನದ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ್ ಬಂದು 11,135 ರೂಪಾಯಿ, ಹಾಗೆ ಪ್ರತಿ 100 ಗ್ರಾಮ್ ಚಿನ್ನದ ಬೆಲೆ ಬಂದು 11,13,500 ರೂಪಾಯಿ ಆಗಿದೆ. ಪ್ರತಿ ಗ್ರಾಮಲ್ಲಿ ನಿನ್ನೆಗೋಸ್ಕರ 85 ರೂಪಾಯಿನ ಇಳಿಕೆ, ಹಾಗೆ ಪ್ರತಿ 100 ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಸುಮಾರು 8,500 ರೂಪಾಯಿನ ಇಳಿಕೆ ಆಗಿದೆ. ಹಾಗೆ 18 ಕ್ಯಾರೆಟ್ ಚಿನ್ನದ ಬೆಲೆ ನೋಡಿದರೆ ಪ್ರತಿಯೊಂದು ಗ್ರಾಮ್ ಬಂದು 9,111 ರೂಪಾಯಿ, ಹಾಗೆ ಪ್ರತಿ 100 ಗ್ರಾಮ್ ಚಿನ್ನದ ಬೆಲೆ ಬಂದು 9,11,100 ರೂಪಾಯಿ ಇದೆ. ಪ್ರತಿ ಗ್ರಾಮಲ್ಲಿ 69 ರೂಪಾಯಿನ ಇಳಿಕೆ, ಪ್ರತಿ 100 ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಸುಮಾರು 6,900 ರೂಪಾಯಿನ ಇಳಿಕೆ ಆಗಿದೆ. ಹಾಗೆ ಬೆಳ್ಳಿಯ ಬೆಲೆ ನೋಡಿದರೆ ಪ್ರತಿಯೊಂದು ಗ್ರಾಮ್ ಬಂದು ಇವತ್ತು 151 ರೂಪಾಯಿ ಬೆಂಗಳೂರಿನಲ್ಲಿ, ಹಾಗೆ ಪ್ರತಿ ಕೆಜಿ ಬೆಳ್ಳಿಯ ಬೆಲೆ ಬಂದು 1,51,000 ರೂಪಾಯಿ ಆಗಿದೆ. ಹಾಗೆ ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ 102 ರೂಪಾಯಿ 92 ಪೈಸೆ, ಡೀಸೆಲ್ ಬೆಲೆ 90 ರೂಪಾಯಿ 99 ಪೈಸೆ, ಕಚ್ಚಾ ತೈಲದ ಬೆಲೆ ಸುಮಾರು 5,340 ರೂಪಾಯಿಗೆ ಟ್ರೇಡ್ ನಡೀತಿದೆ. ಹಾಗೆ ನಾವು ನಿಫ್ಟಿ 50 ಮತ್ತು ಸೆನ್ಸೆಕ್ಸ್ ನೋಡಿದ್ರೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡಿದ್ರೆ ಇವತ್ತು ಸೆನ್ಸೆಕ್ಸ್ ಕ್ಲೋಸ್ ಆಗಬೇಕಾದ್ರೆ ಸುಮಾರು 592.67 ಪಾಯಿಂಟ್ಸ್ಗಳ ಇಳಿಕೆ ತೋರಿಸಿದೆ. ಕ್ಲೋಸ್ ಆಗಬೇಕಾದ್ರೆ 84,404.46 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಯಿತು. ಹಾಗೆ ನಿಫ್ಟಿ 50 ಕೂಡ ಅಷ್ಟೇ ಸುಮಾರು 176.05 ಪಾಯಿಂಟ್ಸ್ಗಳ ಇಳಿಕೆ ತೋರಿಸಿ ಕ್ಲೋಸ್ ಆಗಬೇಕಾದ್ರೆ 25,877.85 ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಗಿದೆ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಆಗಿದೆ ಅಂದರೆ ಕೆಲವೊಂದಿಷ್ಟು ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. ಕೋಲ್ ಇಂಡಿಯಾದಲ್ಲಿ ಸುಮಾರು 1.49% ಅಷ್ಟು ಏರಿಕೆ ಆಗಿದೆ. ಹಾಗೆ LNT, ಭಾರತ್ ಎಲೆಕ್ಟ್ರಾನಿಕ್ಸ್, ಇಂಡಾಲ್ಕೋ ಇಂಡಸ್ಟ್ರೀಸ್, ನೆಸ್ಲೆ ಇಂಡಿಯಾ, ಅಲ್ಟ್ರಾಟೆಕ್ ಸಿಮೆಂಟ್, ಮಾರುತಿ ಸುಜುಕಿ ಇಂಡಿಯಾ ಶೇರ್ಸ್ನಲ್ಲಿ ಏರಿಕೆ ಆಗಿದೆ. ಟಾಟಾ ಮೋಟರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್, ಅಡಾನಿ ಪೋರ್ಟ್ಸ್, ಹಾಗೆ JSW ಸ್ಟೀಲ್, ಟೈಟನ್, ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. ಹಾಗೆ ನಾವು IPO ನೋಡಿದರೆ ಸ್ಟಡ್ಸ್ ಆಕ್ಸರೀಸ್ ಲಿಮಿಟೆಡ್ ಇದು ಇವತ್ತು ಓಪನ್ ಆಗಿರೋದು. ಪ್ರೈಸ್ ರೇಂಜ್ 557 ರೂಪಾಯಿಂದ 585 ರೂಪಾಯಿ ಇದೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ 13,925 ರೂಪಾಯಿ ಇದೆ. ಹಾಗೆ 3 ನವಂಬರ್ಗೆ ಇದು ಕ್ಲೋಸ್ ಆಗುತ್ತೆ. ರಿಟೇಲ್ ಕ್ಯಾಟಗರಿನಲ್ಲಿ ಮ್ಯಾಕ್ಸಿಮಮ್ 2 ಲಕ್ಷ ತನಕ ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಹಾಗೆ ವರ್ಕ್ಲಾ ಇಂಡಿಯಾ ಲಿಮಿಟೆಡ್ ಇದು ನಾಳೆ ಕ್ಲೋಸ್ ಆಗುತ್ತೆ. ಇಲ್ಲಿ ತನಕ ಸುಮಾರು 1.8 ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ಹಾಗೆ ಗೇಮ್ ಚೇಂಜರ್ಸ್ ಟೆಕ್ಸ್ ಫ್ಯಾಬ್ ಲಿಮಿಟೆಡ್ SME IPO ಇದು ಇವತ್ತು ಕ್ಲೋಸ್ ಆಯಿತು. ಇದರಲ್ಲಿ ಅಂಥ ಏನು ಇನ್ವೆಸ್ಟ್ಮೆಂಟ್ ಬಂದಿಲ್ಲ, ಇದರಲ್ಲಿ ಸಬ್ಸ್ಕ್ರಿಪ್ಷನ್ಸ್ ಆಗಿಲ್ಲ. ಸುಮಾರು 1.1 ಪಟ್ಟಷ್ಟು ಅಷ್ಟೇ ಸಬ್ಸ್ಕ್ರಿಪ್ಷನ್ಸ್ ಆಗಿದ್ದು ಒಂದು SME IPO ಆಗಿ. ಸೊ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ.